ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಟಾಪ್ ಒನ್ ಸೂಪರ್ ಅಕಾಡೆಮಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಈ 6ನೇ ತರಗತಿಯಿಂದ 10ನೇ ತರಗತಿಯ ವಿಡಿಯೋ ಸರಣಿಯಲ್ಲಿ ಇದು 30ನೆಯ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಭೂಕಂಪನಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇದಕ್ಕಿಂತ ಮುಂಚೆ ನೀವು ನಮ್ಮ ಟಾಪ್ ಒನ್ ಸೂಪರ್ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ನೋಟಿಫಿಕೇಷನ್ಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ವಿಡಿಯೋನ ಕೊನೆಯ ತನಕ ನೋಡಿ, ನಿಮಗೆ 100% ಯೂಸ್ಫುಲ್ ಆಗುತ್ತೆ. ಭೂಕಂಪನಗಳು ಭೂ ಮೇಲ್ಮೈಯಲ್ಲಿ ಉಂಟಾಗುವ ನಡವಳಿಕೆ, ಕಂಪನ ಹಾಗೂ ಕಂಪನಗಳ ಸರಣಿಯನ್ನು ಭೂಕಂಪ ಎಂದು ಕರೆಯುತ್ತಾರೆ. ಈ ಭೂಕಂಪದ ವೈಜ್ಞಾನಿಕ ಅಧ್ಯಯನವನ್ನು ಭೂಕಂಪಶಾಸ್ತ್ರ ಎನ್ನುವರು. ಈ ಭೂಕಂಪದ ವೈಜ್ಞಾನಿಕ ಅಧ್ಯಯನವನ್ನು ಸಿಸ್ಮೋಲಾಜಿ, ಇಂಗ್ಲೀಷ್ನಲ್ಲಿ ಕೇಳ್ತಾರೆ ಎಕ್ಸಾಮ್ನಲ್ಲಿ. ಈ ಭೂಕಂಪ ವೈಜ್ಞಾನಿಕ ಅಧ್ಯಯನವನ್ನು ಸಿಸ್ಮೋಲಾಜಿ ಎನ್ನುವರು. ಭೂಕಂಪದ ಅಲೆಗಳ ಆರಂಭದ ಸ್ಥಳ ಮತ್ತು ಆವೇಗ ಹಾಗೂ ದಿಕ್ಕನ್ನು ದಾಖಲಿಸುವ ಉಪಕರಣವನ್ನು ಭೂಕಂಪನ ಮಾಪಕ ಎನ್ನುವರು. ಇಂಗ್ಲೀಷ್ನಲ್ಲಿ ಸಿಸ್ಮೋಗ್ರಾಫ್ ಎಂದು ಕರೆಯುತ್ತಾರೆ. ಭೂಕಂಪನದ ತೀವ್ರತೆ ಮತ್ತು ಪ್ರಮಾಣವನ್ನು ರಿಕ್ಟರ್ ಮಾಪನದಿಂದ ಅಳೆಯುತ್ತಾರೆ. ಭೂಕಂಪನ ಅಧ್ಯಯನ ಮಾಡುವುದನ್ನು ಸಿಸ್ಮೋಲಾಜಿ ಅಂತ ಹೇಳಿ ಕರೀತಾರೆ. ಭೂಕಂಪದ ದಿಕ್ಕನ್ನು ಗುರುತಿಸುವುದು ಸಿಸ್ಮೋಗ್ರಾಫ್. ಭೂಕಂಪದ ತೀವ್ರತೆಯ ಪ್ರಮಾಣವನ್ನು ಅಳೆಯುವುದು ರಿಕ್ಟರ್ ಮಾಪಕ. ಈ ಭೂಕಂಪನದಲ್ಲಿ 3 ಅಲೆಗಳು ಬರ್ತವೆ. 3 ವಿಧಗಳು: ಪ್ರಾಥಮಿಕ ಅಲೆಗಳು, ದ್ವಿತೀಯ ಅಲೆಗಳು, ಮೇಲ್ಮೈ ಅಲೆಗಳು. 3 ವಿಧಗಳು ಬರ್ತವೆ. ಈಗ ನಾವು ಒಂದೊಂದು ಅಲೆಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿತಾ ಹೋಗೋಣ. ಮೊದಲನೆಯದಾಗಿ ಪ್ರಾಥಮಿಕ ಅಲೆಗಳು. ಇವುಗಳು ಭೂಕಂಪನದ ಒಳಕೇಂದ್ರದಿಂದ ಮೊದಲು ಹೊರಕೇಂದ್ರಕ್ಕೆ ತಲುಪುತ್ತವೆ. ಭೂಕಂಪನದ ಒಳಕೇಂದ್ರದಿಂದ ಮೊದಲು ಹೊರಕೇಂದ್ರಕ್ಕೆ ತಲುಪುವ ಅಲೆಗಳು ಯಾವುವಪ್ಪ ಅಂದ್ರೆ ಪ್ರಾಥಮಿಕ ಅಲೆಗಳು. ಇವುಗಳು ನೀಳ ಅಲೆಗಳಾಗಿದ್ದು ಅತ್ಯಂತ ವೇಗವಾಗಿ ಚಲಿಸುತ್ತವೆ. ಈ ಪ್ರಾಥಮಿಕ ಅಲೆಗಳು ಘನ, ದ್ರವ, ಅನಿಲ ರೂಪದಲ್ಲಿ ಇರುತ್ತವೆ. ಎರಡನೆಯದಾಗಿ ದ್ವಿತೀಯ ಅಲೆಗಳು. ಇವುಗಳನ್ನು ಅಡ್ಡ ಅಲೆಗಳೆಂದು ಕರೆಯುತ್ತಾರೆ. ದ್ವಿತೀಯ ಅಲೆಗಳನ್ನು ಅಡ್ಡ ಅಲೆಗಳು ಎನ್ನುವರು. ಈ ದ್ವಿತೀಯ ಅಲೆಗಳನ್ನು ದ್ರವ ವಸ್ತುಗಳ ಮೂಲಕ ಚಲಿಸುತ್ತವೆ. ದ್ವಿತೀಯ ಅಲೆಗಳು ದ್ರವ ವಸ್ತುಗಳ ಮೂಲಕ ಚಲನೆಯನ್ನು ಮಾಡ್ತವೆ. ಪ್ರಾಥಮಿಕ ಅಲೆಗಳ ನಂತರ ಹೊರಕೇಂದ್ರವನ್ನು ತಲುಪುತ್ತವೆ. ಮೂರನೆಯದಾಗಿ ಮೇಲ್ಮೈ ಅಲೆಗಳು. ಇವುಗಳನ್ನು ಉದ್ದ ಅಲೆಗಳೆಂದು ಸಹ ಕರೆಯುತ್ತಾರೆ. ಮೇಲ್ಮೈ ಅಲೆಗಳನ್ನು ಉದ್ದ ಅಲೆಗಳೆಂದು ಸಹ ಕರೆಯುತ್ತಾರೆ. ಇವು ಅತ್ಯಂತ ನಿಧಾನಗತಿಯಲ್ಲಿ ಚಲಿಸುವ ಭೂಕಂಪನದ ಅಲೆಗಳಾಗಿವೆ. ಇವು ಅತ್ಯಂತ ಹಾನಿಕಾರಕ ಅಲೆಗಳಾಗಿವೆ. ಈ ಭೂಕಂಪನದ ಅಲೆಗಳಲ್ಲಿ ಅತ್ಯಂತ ಹಾನಿಕಾರಕವಾದ ಅಲೆ ಯಾವುದು ಅಂತ ಕೇಳಿದ್ರೆ ಮೇಲ್ಮೈ ಅಲೆಗಳು. ನಿಮಗೆ ತಿಳಿದಿರಲಿ ಅಂತ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಅದನ್ನು ಕೂಡ ನೋಡೋಣ ಬನ್ನಿ. 2014 ಡಿಸೆಂಬರ್ 26ರಂದು ಸುನಾಮಿ ಅಲೆಗಳು ಭಾರತ, ಇಂಡೋನೇಷ್ಯಾ, ಥೈಲ್ಯಾಂಡ್, ಶ್ರೀಲಂಕಾ ದೇಶಗಳ ತೀರಕ್ಕೆ ಅಪ್ಪಳಿಸಿ ಅಪಾರ ಹಾನಿಯನ್ನು ಉಂಟು ಮಾಡಿವೆ. 2014 ಡಿಸೆಂಬರ್ 26ರಲ್ಲಿ. ಅದೇ ರೀತಿ 2011 ಮಾರ್ಚ್ 11ರಂದು ಸುನಾಮಿ ಅಲೆಗಳು ಜಪಾನಿನ ಫುಕುಸಿಯಮ್, ಸಂಡೆ ಮೊದಲಾದ ಪ್ರದೇಶಗಳಿಗೆ ಅಪ್ಪಳಿಸಿ ಹಾನಿಯನ್ನು ಉಂಟು ಮಾಡಿವೆ. ಭಾರತದಲ್ಲಿರುವ ಕೆಲವು ಭೂಕಂಪನ ದಾಖಲೆ ಕೇಂದ್ರಗಳೆಂದರೆ ಗೌರಿಬಿದನೂರು, ಕೊಡೈಕೆನಾಲ್, ಪುಣೆ ಮತ್ತು ಹೈದರಾಬಾದ್. ಭಾರತದಲ್ಲಿರುವ ಕೆಲವು ಭೂಕಂಪನ ಅಲೆಗಳನ್ನು ದಾಖಲಿಸುವ ಕೇಂದ್ರಗಳು ಗೌರಿಬಿದನೂರು, ಕೊಡೈಕೆನಾಲ್, ಪುಣೆ ಮತ್ತು ಹೈದರಾಬಾದ್.
ಇಷ್ಟು ಭೂಕಂಪದ ಬಗ್ಗೆ ಮಾಹಿತಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಇದು ಚಿಕ್ಕ ವಿಷಯನೇ ಆಗಿರ್ಬೋದು, ಇದರಲ್ಲಿ ಒಂದು ಮಾರ್ಕ್ಸ್ ಬೀಳೋ ಸಾಧ್ಯತೆ ಇದೆ. ಆದ್ದರಿಂದ ಇಂಥ ಚಿಕ್ಕ ಚಿಕ್ಕ ಮಾಹಿತಿಯನ್ನು ನೀವು ತಿಳಿತಾ ಹೋದರೆ ಒಂದು ಎಕ್ಸಾಮನ್ನು ಫೇಸ್ ಮಾಡ್ಬೋದು. ಓಕೆ, ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.